ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಡಿಪ್ಲೊಮಾ ಫಸ್ಟ್ ಸೆಮಿಸ್ಟ್ರಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಏನು ಬರುತ್ತೆ, ಆ ಮಾಡೆಲ್ ಕ್ವಶನ್ ಪೇಪರ್ ಅಂದರೆ ಫೈನಲ್ ಎಕ್ಸಾಮಿಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಬರುತ್ತೆ, ಅದರಲ್ಲಿ ಎಷ್ಟು ಸೆಕ್ಷನ್ಸ್ ಇರ್ತವೆ, ಯಾವ ಸೆಕ್ಷನ್ನಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ಸನ್ನು ನೀವು ಅಟೆಂಡ್ ಮಾಡಬೇಕನ್ನೋದ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಈಗ ನೋಡಿ, ಇದು ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ. ಈ ಮಾಡೆಲ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಬನ್ನಿ, ಈಗ ಯಾವ ಸೆಕ್ಷನಲ್ಲಿ ಎಷ್ಟೆಲ್ಲ ಮಾರ್ಕ್ಸ್ ಕೇಳ್ತಾರೆ ಅನ್ನೋ ಒನ್ ಬೈ ಒನ್ ಮಾಹಿತಿಯನ್ನು ನಾವು ತಿಳ್ಕೊಳ್ಳುವ. ಇದು ಟೇಬಲ್ ಮುಖಾಂತರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ನೋಡಬಹುದು, ಯಾವುದೇ ಕ್ವಶನ್ ಪೇಪರ್ ಇರಲಿ ಡಿಪ್ಲೊಮಾದು ಫಸ್ಟ್ ಇಯರ್ದು, ಇದರಲ್ಲಿ ಟೋಟಲ್ 4 ಸೆಕ್ಷನ್ಸ್ ಇರ್ತವೆ, ಅಂದರೆ 4 ಪಾರ್ಟ್ಸ್ ಇರ್ತವೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತು ಪಾರ್ಟ್ ಡಿಯಲ್ಲಿ ಸೆಕ್ಷನ್ 1 ಮತ್ತು ಸೆಕ್ಷನ್ 2. ಐ ಹೋಪ್ ದಿಸ್ ಇಸ್ ಎ ಕ್ಲಿಯರ್. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತು ಪಾರ್ಟ್ ಡಿಯಲ್ಲಿ 2 ಭಾಗ, ಸೆಕ್ಷನ್ 1 ಮತ್ತು ಸೆಕ್ಷನ್ 2. ಪಾರ್ಟ್ ಎ ಇದಕ್ಕೆ ಎಷ್ಟು ಮಾರ್ಕ್ಸ್ ಅಂದರೆ 20 ಮಾರ್ಕ್ಸ್ ಕ್ವಶನ್ಸ್ ಇದರಲ್ಲಿ ಕೇಳ್ತಾರೆ. ಪಾರ್ಟ್ ಬಿಯಲ್ಲಿ 10 ಮಾರ್ಕ್ಸ್, ಅದೇ ರೀತಿ ಪಾರ್ಟ್ ಸಿಯಲ್ಲಿ 15 ಮಾರ್ಕ್ಸ್ ಮತ್ತು ಪಾರ್ಟ್ ಡಿಯಲ್ಲಿ 25 ಮಾರ್ಕ್ಸ್, ಪಾರ್ಟ್ ಡಿ ಸೆಕ್ಷನ್ 2 ಅಲ್ಲಿ 30 ಮಾರ್ಕ್ಸ್, ಟೋಟಲ್ 100 ಮಾರ್ಕ್ಸ್ ಕ್ವಶನ್ ಪೇಪರ್ ಬರುತ್ತೆ. ಈಗ ನೋಡಿ, ಪಾರ್ಟ್ ಎಯಲ್ಲಿ 20 ಮಾರ್ಕ್ಸಲ್ಲಿ ಏನೇನು ಕ್ವಶನ್ಸ್ ಬರ್ತವೆ. 20 ಮಾರ್ಕ್ಸಲ್ಲಿ 15 ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತವೆ, ಅಂದರೆ ಒಂದು ಕ್ವಶನ್ ಕೊಟ್ಬಿಟ್ಟು ಅದಕ್ಕೆ 4 ಉತ್ತರನ ಕೊಟ್ಟಿರ್ತಾರೆ, ಸರಿಯಾದ ಉತ್ತರನ ನೀವು ಅದರಲ್ಲಿ ಆಯ್ಕೆ ಮಾಡಿ ಬರಿಬೇಕು. ಅದೇ ರೀತಿ 15 ಕ್ವಶನ್ ಆದ ನಂತರ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ತವೆ. ದಿಸ್ ಈಸ್ 20 ಮಾರ್ಕ್ಸ್. ಇದು ಕಂಪಲ್ಸರಿ ಸೆಕ್ಷನ್ ಇರುತ್ತೆ. ಇದರಲ್ಲಿ 20 ಕ್ವಶನ್ಸ್ ನೀವು ಬರೀಲೇಬೇಕು. ಯಾವುದೇ ರೀತಿಯ ನಿಮಗೆ ಚಾಯ್ಸ್ ಆಪ್ಷನ್ಸ್ ಇರುವುದಿಲ್ಲ. ಈಗ ಪಾರ್ಟ್ ಬಿಯಲ್ಲಿ ಟೋಟಲ್ 8 ಕ್ವಶನ್ಸನ್ನು ಕೊಟ್ಟಿರ್ತಾರೆ, ಅದರಲ್ಲಿ 5ಅನ್ನು ನೀವು ಆನ್ಸರ್ ಮಾಡಬೇಕು. ಪ್ರತಿಯೊಂದು ಕ್ವಶನ್ನಿಗೆ 2 ಮಾರ್ಕ್ಸ್, 5 ಆನ್ಸರ್ ಮಾಡಿದರೆ ಟೋಟಲ್ 10 ಮಾರ್ಕ್ಸ್ ಬರುತ್ತೆ. ಅದೇ ರೀತಿ ಪಾರ್ಟ್ ಸಿಯಲ್ಲಿ ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಪ್ರತಿಯೊಂದು ಕ್ವಶನಕ್ಕೆ 3 ಮಾರ್ಕ್ಸ್ ಇರುತ್ತವೆ. ಇದರಲ್ಲಿ 8 ಕ್ವಶನ್ ಕೊಟ್ಟಿರ್ತಾರೆ, ಅದರಲ್ಲಿ 5ಅನ್ನು ನೀವು ಆನ್ಸರ್ ಮಾಡಿದರೆ ಈಚ್ ಕ್ಯಾರೀಸ್ 3 ಮಾರ್ಕ್ಸ್, ಟೋಟಲ್ 15 ಮಾರ್ಕ್ಸ್ ಆಗುತ್ತೆ. ಕೊನೆಯದಾಗಿ ಪಾರ್ಟ್ ಡಿಯಲ್ಲಿ ಇಲ್ಲಿ ನಾವು ನೋಡಬಹುದು, ಪಾರ್ಟ್ ಡಿಯಲ್ಲಿ 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಇದರಲ್ಲಿಯೂ ಕೂಡ 8 ಕ್ವಶನ್ಸ್ ಇರ್ತವೆ. ಅದರಲ್ಲಿ ಯಾವುದಾದರೆ 5 ಕ್ವಶನ್ಸನ್ನು ಆನ್ಸರ್ ಮಾಡಿದರೆ ಪಾರ್ಟ್ ಡಿ ಸೆಕ್ಷನ್ 1ಅಲ್ಲಿ ಟೋಟಲ್ 25 ಮಾರ್ಕ್ಸ್ ಆಯಿತು. ಮತ್ತು ಕೊನೆಯದಾಗಿ ಪಾರ್ಟ್ ಡಿ ಸೆಕ್ಷನ್ 2 ಅಲ್ಲಿ 10 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. 5 ಕ್ವಶನ್ಸನ್ನು ಕೊಟ್ಟಿರ್ತಾರೆ, ಇದರಲ್ಲಿ ಯಾವುದಾದ್ರೂ 3ಅನ್ನು ಆನ್ಸರ್ ಮಾಡಬೇಕು. ಟೋಟಲ್ 30 ಮಾರ್ಕ್ಸ್ ಆಯಿತು. ಈ ಥರ ಕ್ವಶನ್ ಪೇಪರ್ ಡಿವಿಷನ್ ಇರುತ್ತೆ. 100 ಮಾರ್ಕ್ಸ್ ಕ್ವಶನ್ಸನ್ನು ನೀವು ಅಟೆಂಡ್ ಮಾಡಬೇಕು. ಈಗ ಬನ್ನಿ, ಕ್ವಶನ್ ಪೇಪರ್ ಮುಖಾಂತರ ನಾವು ಡಿಸ್ಕಸ್ ಮಾಡುವ ಯಾವ ಥರ ಕ್ವಶನ್ಸನ್ನು ಕೇಳ್ತಾರಂತ. ಈಗ ನೋಡಿ, ಕ್ವಶನ್ ಪೇಪರ್ ಮಾಡೆಲ್ ಕ್ವಶನ್ ಪೇಪರ್ ಮ್ಯಾಥಮೆಟಿಕ್ಸ್ 2025 SC 11T. ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಕ್ವಶನ್ ಪೇಪರ್ ಹ್ಯಾವಿಂಗ್ 5 ಪಾರ್ಟ್ಸ್, ದಟ್ ಈಸ್ A, B, C, D. ದೆನ್ ಪಾರ್ಟ್ ಎ 15 ಮಾರ್ಕ್ಸ್. ಇದರಲ್ಲಿ 15 ಮಲ್ಟಿಪಲ್ ಚಾಯ್ಸ್ ಇರುತ್ತೆ, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ತವೆ. ಈಚ್ ಕ್ಯಾರೀಸ್ 1 ಮಾರ್ಕ್ಸ್. ಪಾರ್ಟ್ ಎ ಶುಡ್ ಬಿ ಆನ್ಸರ್ ಕಂಟಿನ್ಯೂಸ್ಲಿ at 1 or 2 ಪೇಜ್ ಆಫ್ ದಿ ಆನ್ಸರ್ ಶೀಟ್ ಆ್ಯಂಡ್ ಓನ್ಲಿ ಫಸ್ಟ್ ಆನ್ಸರ್ ಈಸ್ ಕನ್ಸಿಡರ್. ಅಂದರೆ ನೀವು ಫಸ್ಟ್ ಟೈಮ್ ಏನು ಆನ್ಸರ್ ಬರೆದಿರ್ತೀರಿ ಅದಷ್ಟೇ ಕನ್ಸಿಡರ್ ಆಗುತ್ತೆ, ಬೇರೆ ಆನ್ಸರ್ ಕನ್ಸಿಡರ್ ಆಗೋದಿಲ್ಲ. ಈಗ ನೋಡಿ, ಪಾರ್ಟ್ ಎಯಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಯಾವ ಥರ ಇರ್ತವೆ. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಕ್ವಶನನ್ನು ಕೊಟ್ಟಿದ್ದಾರೆ. ದ ಆರ್ಡರ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆರ್ಡರ್ 2x2, 3x3, 4x4 ಆಲ್. ಯಾವುದು ಆನ್ಸರ್ ಕರೆಕ್ಟ್ ಇದೆ ಅದನ್ನು ನೀವು ಆನ್ಸರ್ನ ಬರೀಬೇಕು. ಇದೇ ಥರ ಟೋಟಲ್ 15 ಕ್ವಶನ್ಸನ್ನು ವಿತ್ ಮಲ್ಟಿಪಲ್ ಚಾಯ್ಸ್ ಆನ್ಸರ್ಸನ್ನು ಕೊಟ್ಟಿರ್ತಾರೆ. ಈಗ ನೋಡಿ, ಈಗ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ನೀವು ಫೈಂಡ್ ಮಾಡಬೇಕು. ಇದರಲ್ಲಿ ಯಾವುದು ಆನ್ಸರ್ ಕರೆಕ್ಟ್ ಇದೆ, ಎ ಇದೆನಾ, ಬಿ ಇದೆನಾ, ಸಿ ಇದೆ ಆರ್ ಡಿ ಇದೆ, ನೀವು ಆನ್ಸರ್ ಅದನ್ನು ಬರೀಬೇಕಾಗತ್ತೆ. ಈ ಆಪ್ಷನ್ಸ್ ಎಲ್ಲ ಚೂಸ್ ಮಾಡಿ. ಈ ಥರ 15 ಕ್ವಶನ್ಸನ್ನು ಕೇಳ್ತಾರೆ. ಈಗ ಕಮಿಂಗ್ ಟು ದ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಇಲ್ಲಿ ನೋಡಿ, ಆನ್ಸರ್ಸನ್ನು ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾರೆ. ನೀವು ಸರಿಯಾದ ಆನ್ಸರನ್ನು ಆಯ್ಕೆ ಮಾಡಿ ಸೆಲೆಕ್ಟ್ ಮಾಡಿ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕು. ಯಾವುದು ಆನ್ಸರ್ ಕರೆಕ್ಟ್ ಇದೆ, ಫಾರ್ ಎಕ್ಸಾಂಪಲ್ 1ಗೆ ಯಾವ ಆನ್ಸರ್ ಕರೆಕ್ಟ್ ಇದೆ ಇಲ್ಲಿ ಫಿಲ್ಅಪ್ ಮಾಡಬೇಕು. ಅದೇ ರೀತಿ ಕ್ವಶನ್ ನಂಬರ್ 2ಗೆ ಇದರಲ್ಲಿಂದ ಯಾವುದು ಆನ್ಸರ್ ಕರೆಕ್ಟ್ ಇದೆ ಅದನ್ನು ತೊಗೊಂಡ್ಬಿಟ್ಟು ನೀವು ಇಲ್ಲಿ
ಫಿಲಪ್ ಮಾಡಬೇಕು. ಈ ಥರ ಟೋಟಲ್ 5 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ. ಪಾರ್ಟ್ ಬಿ ಅಲ್ಲಿ ಆಲ್ರೆಡಿ ನಾವು ಡಿಸ್ಕಸ್ ಮಾಡ್ದಂಗೆ 8 ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಅದರಲ್ಲಿ 5 ಕ್ವಶನ್ಸನ್ನು ನೀವು ಆನ್ಸರ್ ಮಾಡಬೇಕು. ಪ್ರತಿ ಕ್ವಶನ್ನಿಗೆ 2 ಮಾರ್ಕ್ಸ್ ಇರ್ತವೆ. ದಿಸ್ ಈಸ್ ಪಾರ್ಟ್ ಬಿ. ಅದೇ ರೀತಿ ಪಾರ್ಟ್ ಸಿ ಅಲ್ಲಿ ಇಲ್ಲಿಯೂ ಕೂಡ 8 ಕ್ವಶನ್ಸನ್ನು ಕೊಟ್ಟಿರ್ತಾರೆ. ನೀವು ಇದರಲ್ಲಿ 5 ಕ್ವಶನ್ಸನ್ನು ಆನ್ಸರ್ ಮಾಡಬೇಕು. ಪ್ರತಿ ಕ್ವಶನ್ನಿಗೆ 3 ಮಾರ್ಕ್ಸ್, ಟೋಟಲ್ 15 ಮಾರ್ಕ್ಸ್ ಆಯಿತು. ಪಾರ್ಟ್ ಡಿ ಅಲ್ಲಿ ನೋಡಿ ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಅಂತಿರುತ್ತೆ. ಸೆಕ್ಷನ್ 1ನಲ್ಲಿ ಟೋಟಲ್ 25 ಮಾರ್ಕ್ಸ್. ಇದರಲ್ಲಿ ಕೂಡ 8 ಕ್ವಶನ್ಸನ್ನು ಕೊಟ್ಟಿರ್ತಾರೆ. 8 ಕ್ವಶನಲ್ಲಿ ನೀವು ಯಾವುದಾದ್ರೂ 5 ಕ್ವಶನ್ಸನ್ನು ಆನ್ಸರ್ ಮಾಡಬೇಕು. ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್, ಅಂದರೆ ಪ್ರತಿಯೊಂದು ಕ್ವಶನ್ಗೆ 5 ಮಾರ್ಕ್ಸ್, ಟೋಟಲ್ 25 ಮಾರ್ಕ್ಸ್ ಆಯಿತು. ನಾವು ಕಮಿಂಗ್ ಟು ದಿ ಸೆಕ್ಷನ್ 2 ಆಫ್ ಪಾರ್ಟ್ ಡಿ. ಪಾರ್ಟ್ ಡಿಯಲ್ಲಿ ಸೆಕ್ಷನ್ 2 ಇದರಲ್ಲಿ ನಾವು ನೋಡ್ಬೋದು, ಇಲ್ಲೇ ಆನ್ಸರ್ 3 ಈಚ್, ಅಂದರೆ ನೀವು ಯಾವುದಾದರೂ 3 ನೀವು ಆನ್ಸರ್ ಮಾಡಬೇಕು. ಟೋಟಲ್ ಇಲ್ಲಿ ಎಷ್ಟು 5 ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಇಲ್ಲಿ ನೋಡಿ 10 ಮಾರ್ಕ್ಸ್ ಈಚ್, 5 ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಇದರಲ್ಲಿ ನೀವು ಯಾವುದಾದರೂ 3 ಕ್ವಶನ್ಸನ್ನು ಆನ್ಸರ್ ಮಾಡಬೇಕು. ಪ್ರತಿ ಕ್ವಶನಿಗೆ 10 ಮಾರ್ಕ್ಸ್, ಈ ಥರ 30 ಮಾರ್ಕ್ಸ್ ಆಗುತ್ತೆ. ಅದೇ ರೀತಿ ಈಗ ನಾವು ನೋಡ್ಬೋದು, ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಯಿತು. ಈಗ ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರು ಸೇಮ್ ಫಾರ್ಮ್ಯಾಟಲ್ಲಿ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಫಸ್ಟ್, ನಂತರ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲಿ ನೋಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅದೇ ರೀತಿ ಪಾರ್ಟ್ ಬಿದು ಮತ್ತು ಪಾರ್ಟ್ ಸಿ, ಪಾರ್ಟ್ ಡಿ ಸೆಕ್ಷನ್ 1, ಪಾರ್ಟ್ ಡಿ ಸೆಕ್ಷನ್ 1 ಮತ್ತು ಪಾರ್ಟ್ ಡಿ ಸೆಕ್ಷನ್ 2. ಈ ಥರ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಮ್ಯಾಥಮೆಟಿಕ್ಸ್ ಇದೆ, ಮಾಡೆಲ್ ಕ್ವಶನ್ ಪೇಪರ್ನ ಕೊಟ್ಟಿರ್ತಾರೆ. ಈಗ ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರ್ 3 ನೋಡಿ. ಇಲ್ಲಿ ಕೂಡ ಸೇಮ್ ಪ್ಯಾಟರ್ನಲ್ಲಿ ನಿಮಗೆ ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಫಸ್ಟ್ MCQ, ನಂತರ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ನಂತರ 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್ಸ್, 5 ಮಾರ್ಕ್ಸ್ ಕ್ವಶನ್ ಮತ್ತು ಸೆಕ್ಷನ್ ಡಿ, ಪಾರ್ಟ್ ಡಿ ಸೆಕ್ಷನ್ 2 ಇದರಲ್ಲಿ 10 ಮಾರ್ಕ್ಸ್ ಕ್ವಶನ್, ಅಂದರೆ ಟೋಟಲ್ ನೀವು 100 ಮಾರ್ಕ್ಸ್ ಕ್ವಶನ್ಸನ್ನು ಆನ್ಸರ್ ಮಾಡಬಹುದು. ಈ ಥರ ಕ್ವಶನ್ಸನ್ನು ನಿಮಗೆ ಕೊಟ್ಟಿರ್ತಾರೆ. ಅದಕ್ಕೆ ನೀವು ಕ್ವಶನ್ಸ್ ಇದನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದರೆ ಡೆಫಿನೆಟ್ ಆಗಿ ನೀವು 100/100 ಸ್ಕೋರನ್ನು ಮಾಡಬಹುದು. ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.